ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ರೈತರ ಬೆಂಬಲ ಎನ್ಡಿಎ ಅಭ್ಯರ್ಥಿಗಳಿಗಿದೆ ಅಂತೇಳಿ ಅಚಲವಾಗಿ ಇವತ್ತು ನಿರ್ಧಾರವನ್ನು ಮಾಡಿದ್ದಾರೆ. ಈ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳು ಐತಿಹಾಸಿಕ ವಿಜಯವನ್ನ ಇವತ್ತು ಪಡೆದಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಹಾಗಾಗಿ ಬಂಧುಗಳೇ, ಹಾಗಾಗಿ ಇವತ್ತು ಏನು ಕಾಂಗ್ರೆಸ್ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಎಲ್ಲ ಆಮಿಷಗಳು, ಷಡ್ಯಂತ್ರಗಳು, ಅಧಿಕಾರ ದರ್ಪ, ಹಣದ ಆಮಿಷ, ಬೆದರಿಕೆಗಳು ಇವೆಲ್ಲದರ ಹೊರತಾಗಿ ಕೂಡ ಈ ರೀತಿಯ ಒಂದು ವಿಜಯ PLD ಬ್ಯಾಂಕ್ ಪ್ರಾರಂಭ ಆದಾಗಿಂದ ಕೂಡ ಆಗಿಲ್ಲ. ಅದನ್ನ ಇವತ್ತು ಈಗಾಗಲೇ 12 ಸ್ಥಾನಗಳಿಗೆ 4 ಸ್ಥಾನಗಳು ಅವಿರೋಧವಾಗಿ ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ರು. ಇವತ್ತು ನಡೆದಂತ ಎಣಿಕೆಯಲ್ಲಿ ಒಂದೇ ಒಂದು ನಂದಿ ಕ್ಷೇತ್ರ ಬಿಟ್ಟರೆ ಅದು ಕೂಡ ಕೋರ್ಟ್ನಲ್ಲಿ ಆದೇಶ ಆದಮೇಲೆ ಅದು ಎಣಿಕೆ ಆಗುತ್ತೆ. ಇನ್ನು ಮಿಕ್ಕಿರ್ತಕ್ಕಂಥ 6 ಕ್ಷೇತ್ರಗಳಿಗೆ 6 ಕ್ಷೇತ್ರ ನಮ್ಮ NDA ಅಭ್ಯರ್ಥಿಗಳು ಒಳ್ಳೆ ರೀತಿಯಲ್ಲಿ ಗೆಲುವನ್ನು ತಂದುಕೊಟ್ಟಿದ್ದಾರೆ. ನಂದಿ ಕೂಡ ನನಗೆ 100ಕ್ಕೆ 100ರಷ್ಟು ವಿಶ್ವಾಸ ಇದೆ. ನಮ್ಮ ಹಿರಿಯ ನಾಯಕರು GR ಶ್ರೀರಣ್ಣವರು ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನನ್ನಲ್ಲಿದೆ. ವಿಶೇಷವಾಗಿ ಅಗಲಕುರ್ಕಿ ಕ್ಷೇತ್ರದಲ್ಲಿ ಚುನಾವಣೆಯನ್ನೇ ಎದುರಿಸದೆ ಅನೇಕ ದಶಕಗಳಿಂದ ಇವತ್ತು ಬಿಜೆಪಿಯ ಪಕ್ಷವನ್ನ ಇಲ್ಲಿ ಸಂಘಟನೆ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದಂತ ಹಿರಿಯರಾದಂತ ಚಂದ್ರಣ್ಣವರು 100 ಓಟುಗಳಿಗೂ ಹೆಚ್ಚು. ಇದಕ್ಕೆ ಅಲ್ಲಿ ನಮ್ಮ ಮುಖಂಡರುಗಳು, ಇವತ್ತು ನಮ್ಮ ಪಟೇಲ್ ಮಂಜು ಅವರು, ನಮ್ಮ ಮಾಜಿ ಅಧ್ಯಕ್ಷರು, ನನ್ನ ಆತ್ಮೀಯರು ನಾಗೇಶ್ ರವರು, ಅಭಿ ಅವರು, ಎಲ್ಲ ಮುಖಂಡರುಗಳು ಕೂಡ ಇವತ್ತು ಒಕ್ಕೊರಲಿನಿಂದ ಒಗ್ಗಟ್ಟಿನಿಂದ ಇವತ್ತು ಏನು ಕೆಲಸ ಮಾಡಿದ್ದಾರೆ. ಅದಕ್ಕೆ ಈ ಚುನಾವಣೆಯ ಪ್ರತಿಫಲ ಸಿಕ್ಕಿದೆ. ಅವರಿಗೆ ನಾನು ಕೋಟಿ ನಮನಗಳನ್ನು ನಾನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಎಲ್ಲ ಕ್ಷೇತ್ರಗಳಲ್ಲಿ ಕೊಳವನಹಳ್ಳಿ ಇರ್ಬೋದು, ಆರೋಬಂಡೆ 50 ಮತಕ್ಕೂ ಹೆಚ್ಚು ಮತಗಳಿಂದ ಬಹಳಷ್ಟು ಅಲ್ಲಿ ತೀವ್ರಕರವಾದಂಥ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದರು. ಅಲ್ಲಿ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ KV ನಾಗರಾಜಣ್ಣವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಮುಖಂಡರುಗಳು, ರಾಜಣ್ಣವರು, ಎಲ್ಲ ಮುಖಂಡರುಗಳು ಸೇರಿ ಇವತ್ತು JDSನ ಮುಖಂಡರುಗಳು, BJPಯ ಮುಖಂಡರುಗಳು, NDA ನಾನು ಇವಾಗ ಏನೇ ಹೇಳಿದ್ರು ಕೂಡ ಅದು ಒಂದು ಪಕ್ಷದ ಹೇಳೋದಿಲ್ಲ, ಅದು ಎರಡೂ ಪಕ್ಷದ ನಾಯಕರುಗಳ ಒಗ್ಗಟ್ಟಿನ ಹೋರಾಟದಿಂದ ಇವತ್ತು ನಮಗೆ ಈ ಫಲ ಸಿಕ್ಕಿದೆ. ಈ ಒಂದು ಮೈತ್ರಿಕೂಟ ಮುಂದುವರಿಬೇಕು. ಮಾನ್ಯ ಕುಮಾರಣ್ಣವರನ್ನ, ಅದೇ ರೀತಿ ಶ್ರೀ ಮಾನ್ಯ ದೇವೇಗೌಡರನ್ನ ಈ ಸಂದರ್ಭದಲ್ಲಿ ನಾನು ಪರೋಕ್ಷವಾಗಿ ಅವರ ಒಂದು ಬೆಂಬಲ, ಅವರೆಲ್ಲರ ಕಾರ್ಯಕರ್ತರ ಬೆಂಬಲ, ಮುಖಂಡರ ಬೆಂಬಲದಿಂದ ಈ ರೀತಿಯ ಒಂದು ಐತಿಹಾಸಿಕ ಗೆಲುವು ನಮಗೆ ಸಿಕ್ಕಿದೆ. 12ಕ್ಕೆ 11 ಸ್ಥಾನವನ್ನು ಗೆಲ್ಲುವಂಥ ಅವಕಾಶ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಬಂದು ಒದಗಿದೆ. ಇವತ್ತು ವಿಜಯದ ಸಂತೋಷದ ಜೊತೆಗೆ ಹೊಸ ಸದಸ್ಯರುಗಳಿಗೆ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಮನವಿ ಮಾಡ್ತೇನೆ. ಒಂದು ಹೊಸ ಆಯಾಮವನ್ನು ನೀವು ಬರೀಬೇಕು. ಹೊಸ ಆಡಳಿತದ ಪರ್ವವನ್ನು, ಏನು ಕಳೆದ 10 ವರ್ಷ ಗತ ವೈಭವವನ್ನು, ಶುದ್ಧ ಆಡಳಿತವನ್ನು ನೀಡಿದ್ರು ನಮ್ಮ ಅಧ್ಯಕ್ಷರುಗಳು ಮಾನ್ಯ ನಾಗೇಶ್ರವರು, ತದನಂತರ ಕಾಳೇಗೌಡರು. ಸ್ವಲ್ಪ ದಿನಗಳಿದ್ರೂ ಕೂಡ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ನಮ್ಮ ಗಂಗ್ರೆ ಕಾಲುವೆ ಪ್ರಸಾದ್ರು. ಈ ಮೂವರು ಕೂಡ
ಒಂದೇ ಒಂದು ಸಣ್ಣ ಒಂದು ತಪ್ಪನ್ನು ಮಾಡದೆ ರೈತ ಪರವಾದಂಥ ಒಂದು ಕಳಕಳಿಯನ್ನು ಇಟ್ಕೊಂಡು ಆಡಳಿತವನ್ನು ಕೊಟ್ಟಿದ್ದಾರೆ. ಈ ಬ್ಯಾಂಕನ್ನು, ರೈತರ ಬ್ಯಾಂಕನ್ನು ರೈತರ ಮನೆಗಳಿಗೆ ತಲುಪಿಸಿ ಅವರಿಗೆ ಸಾಲಗಳನ್ನು ಮಂಜೂರಾತಿಯನ್ನು ಮಾಡುವಂಥ ಪರಂಪರೆಯನ್ನು, ಒಂದು ಹೊಸ ಆಯಾಮವನ್ನು ನಿರ್ಮಾಣ ಮಾಡಿದ್ದಾರೆ. ಇವರೆಲ್ಲರ ಒಂದು ಒಳ್ಳೆಯ ಆಡಳಿತದ ಮೂಲಕನೇ ಇವತ್ತು ನಮ್ಮ ಬ್ಯಾಂಕು ಮತ್ತೆ ಇದು ಐತಿಹಾಸಿಕವಾದಂಥ 3ನೇ ಗೆಲುವು. ನಮ್ಮದು 14ರಲ್ಲಿ ಗೆದ್ದಿವೆ, 19ರಲ್ಲಿ ಗೆದ್ದಿದ್ದೇವೆ, ಈಗ ಮತ್ತೆ 20-25ರಲ್ಲಿ ಗೆದ್ದಿದ್ದೇವೆ. 15 ವರ್ಷಗಳ ನಮ್ಮ ಆಡಳಿತ ಇದು ಒಂದು ದಾಖಲೆ ಅಂತ ನಾವು ಹೇಳ್ಬೇಕಾಗ್ತದೆ. ಇದೇ ರೀತಿ ನಾವೆರಡೂ ಪಕ್ಷಗಳು ಮುಖಂಡರು ಇದನ್ನು ಅರ್ಥಕೋಬೇಕು. ನಮ್ಮ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಬದಿಗಿಡಬೇಕು. ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು JDSನವರು, ನಮ್ಮ ಮುನಿಯಪ್ಪನವರು, ಅವರು ಅವಿರೋಧವಾಗಿ ಆಯ್ಕೆಯಾದರು. ನಮ್ಮಿಬ್ಬರ ಮೈತ್ರಿಯ ಶಕ್ತಿ ಅದು. ಅದೇ ರೀತಿ ಮತ್ತೊಬ್ಬ ಹಿರಿಯ ನಾಯಕರು KR ರೆಡ್ಡಣ್ಣವರು, ಅದೇ ವೆಂಕಟರಾಮಣ್ಣವರು, ಇವರೆಲ್ಲರೂ ಕೂಡ ನನಗೆ ಹೇಳಿದರು. ಆಗ ನಮ್ಮ ಹಿರಿಯ ನಾಯಕರು, ನಮ್ಮ ಪಕ್ಷದ ಮರಳುಕುಂಟೆ ಕೃಷ್ಣಮೂರ್ತಿಯವರು, ಅದು ಗೆದ್ದಂಥ ಸೀಟು ನಾವು. ಆದರೂ ಕೂಡ ನಾವು ಮೈತ್ರಿಕೂಟದಲ್ಲಿ ನಾವು ವಿಶಾಲವಾಗಿ ಹೋಗಬೇಕು, ಅವ್ರಿಗೆ ಬಿಟ್ಕೊಡ್ಬೇಕು ಅಂತೇಳಿ ಒಕ್ಕೊರಲಿಂದ ನಾನು ಮುನ್ಸ್ವಾಮಿಯವರಿಗೆ ಕೂಡ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಗೆದ್ದಂಥದ್ದು ಒಬ್ಬ ಅಭ್ಯರ್ಥಿ, ಅವರು ಕೂಡ ಅದನ್ನು ಸಹಮತವನ್ನು ಕೊಟ್ಟು